ಬಾಗಲಕೋಟೆ ಜಿಲ್ಲೆ ಎಸ್ಆರ್ಎನ್ಇ ಫೌಂಡೇಶನ್ ಇಳಕಲ್ ಹುನಗುಂದದ ಸಂಸ್ಥಾಪಕಾಧ್ಯಕ್ಷರಾದ ಎಸ್ಆರ್ನವಲಿ ಹಿರೇಮಠರಿಂದ ದಿನಾಂಕ ಆಗಸ್ಟ್ 5, 2025 ಅಪರಾಹ್ನ 12:30 ಹುನಗುಂದ ತಾಲೂಕಿನ ನಾಡಿನಾರಾಧ್ಯ ದೈವ ಕೂಡಲ ಸಂಗಮನಾಥನ ದಿವ್ಯ ಸನ್ನಿಧಿಯಲ್ಲಿರುವ ಕೃಷ್ಣೆ ಮಲಪ್ರಭೆ ಘಟಪ್ರಭೆಯರ ತ್ರಿವೇಣಿ ಸಂಗಮಕ್ಕೆ ಬಾಗಿನ ಸಮರ್ಪಣೆ ಕಾರ್ಯಕ್ರಮವು ಡೊಳ್ಳು ಮತ್ತು ಡ್ರಮ್ಸೆಟ್ ವಾದ್ಯ ಮೇಳ ಹಾಗೂ ಅಪಾರ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ಪೂರ್ವದಲ್ಲಿ ದೇವಸ್ಥಾನದ ದ್ವಾರದ ಆವರಣದಿಂದ ಅಪಾರ ಬೆಂಬಲಿಗರ ಮತ್ತು ಕಾರ್ಯಕರ್ತರ ಸ್ವಾಗತದೊಂದಿಗೆ ಮಂಗಲವಾದ್ಯ ಮೇಳದ ಮೂಲಕ ಎಸ್ಆರ್ನವಲಿ ಹಿರೇಮಠರು ಶ್ರೀಕೂಡಲ ಸಂಗಮನಾಥನ ದರ್ಶನ ಪಡೆದರು. ನಂತರ ಸಕಲ ಧಾರ್ಮಿಕ ವಿಧಿವಿಧಾನ ಮೂಲಕ ಪೂಜೆ ನೆರವೇರಿಸಿ ತ್ರಿವೇಣಿ ಸಂಗಮದಲ್ಲಿ ಬಾಗಿನ ಸಮರ್ಪಣೆ ಮಾಡಿದರು. ನಂತರ ದೇವಸ್ಥಾನದಾವರಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ನವಲಿ ಹಿರೇಮಠರು ಈ ವರ್ಷದಲ್ಲಿ ಸಂಪೂರ್ಣ ವರ್ಷಧಾರೆಯಾಗಿದ್ದು ಸಮಸ್ತ ಹುನಗುಂದ ಮತಕ್ಷೇತ್ರ ಹಾಗೂ ನಾಡಿನ ಸಮಸ್ತ ಜನತೆಗೆ ಸದಾ ಇದೇ ರೀತಿ ಭಗವಂತ ಮಳೆ ಬೆಳೆ ಗಾಳಿ ಆಯುಷ್ಯ ಆರೋಗ್ಯ ಸಂಪತ್ತು ಕರುಣಿಸಲೆಂದು ಶುಭ ಹಾರೈಸಿದರು. ನಂತರ ತಮ್ಮಾಪಾರ ಬೆಂಬಲಿಗರು ಕಾರ್ಯಕರ್ತರು ಅಭಿಮಾನ ಬಳಗದವರು ಚುನಾವಣೆ ಮುಗಿದ ಮೇಲೆ ಹುನಗುಂದ ಮತಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳದಕ್ಕೆ ನನ್ನನ್ನು ಜನ ಮರೆತಿರಬಹುದೆಂದು ಭಾವಿಸಿದ್ದೆ. ಆದರೆ ಯಾವುದೇ ಸೂಚನೆ ನೀಡದೆ ಕೇವಲ ವಾಟ್ಸಪ್ ಸಂದೇಶದಿಂದ ಇಷ್ಟೊಂದು ಜನಸಾಗರ ಸೇರಿದ್ದನ್ನು ಗಮನಿಸಿದರೆ ಮತಕ್ಷೇತ್ರದ ಜನತೆ ಇನ್ನು ತಮ್ಮನ್ನು ಮರೆತಿಲ್ಲೆಂದು ಸಾಕ್ಷೀಕರಿಸುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಂತರ ಸುದ್ದಿಗಾರರು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸುವ ಮತ್ತು ಯಾವುದೇ ಪಕ್ಷ ಸೇರುವ ಹಾಗೂ ಇತರೆ ರಾಜಕೀಯ ಮತ್ತು ಕ್ಷೇತ್ರದ ರಾಜಕೀಯ ಪ್ರಕ್ರಿಯೆ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಜೀವಂತಿರುವರೆಗೂ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬೆಂಬಲಿಗರ ಕಾರ್ಯಕರ್ತರ ಹಾಗೂ ಅಭಿಮಾನಿ ದೇವರುಗಳೊಂದಿಗೆ ಚರ್ಚಿಸಿ ಯಾವುದು ಸಂಘಟನೆಯ ಬೆಳವಣಿಗೆ ಮತ್ತು ಶಕ್ತಿ ತುಂಬುತ್ತದೆಯೋ ಆ ನಿಟ್ಟಿನಲ್ಲಿ ನಮ್ಮ ರಾಜಕೀಯ ನಿಲುವಾಗಿರುತ್ತದೆ ಎಂದು ಪ್ರಸ್ತಾಪಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಮುಖಂಡರಾದ ಎಲ್ಎಂ ಪಾಟೀಲರು ಮಾತನಾಡಿದರು ಹಾಗೂ ಅಪಾರ ಬೆಂಬಲಿಗರು ಕಾರ್ಯಕರ್ತರು ಉಪಸ್ಥಿತರಿದ್ದು ಎಸ್ಆರ್ನವಲಿ ಹಿರೇಮಠರಿಗೆ ಜಯಕಾರಘೋಷಣೆ ಮೊಳಗಿಸಿದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಕೂಡಲ ಸಂಗಮ.
ಕಸ ಮುಂದೆ ದೂರಾಗಿ ಯಾವ್ದ್ರ ಏನ್ ನುಂಗ್ಲಿ ಆದ್ರೆ ಹೇಳ್ಬೇಕಂತ ಬಂದೆ ಕುದಿತವ್ರಿ ನಮ್ಮ ಅಂತೇಳಿ
ಕಾರ್ಯಕ್ರಮ ಭಾಗಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂವಿಧಾನ ಪರವಾಗಿ ಸನ್ಮಾನ್ಯ ನವದಿ ಹಿರೇಮಠರು ತಮ್ಮ ಎಲ್ಲರ ಪರವಾಗಿ ಗಂಗಾ ನದಿ ಕೃಷ್ಣಾ ನದಿಗೆ ಬಾಗಿನವನ್ನು ಬಿಟ್ಟಿದ್ದಾರೆ. ಅದು ಒಳ್ಳೆಯದಾಗಲಿ, ಗಂಗಾ ನದಿ ಅಗ್ಗದಾಗಲಿ, ಈ ಜಗತ್ತಿಗೆ ರೈತರಿಗೆ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ನವದಿ ಹಿರೇಮಠರಿಗೆ ಶ್ರೀ ಕರ್ಸಂಗಯ್ಯ ಖಾತೆದಾರಿ ಪ್ರಮುಖವಾಗಿ ಸೇವೆಯ ಬಗೆಗೆ ಏನು ಈ ಸಂದರ್ಭದಲ್ಲಿ ಸವಿವರವಾಗಿ ಹೇಳಲಿಕ್ಕೆ ಯಾವುದು ಆಮೇಲೆ ತಾಳ್ಮೆಯಿಂದ ಹಾವಳಿ ಸಂದರ್ಭದಲ್ಲಿ ಸುಮಾರು ಹಲವಾರು ಹಳ್ಳಿಗಳಿಗೆ ಅನ್ನದ ಪಂಜಾಬ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನಿಶ್ಚಿತವಾಗಿ ವಿತರಿಸುವುದು. ಆಮೇಲೆ ಗಂಡಿನ ಶಸ್ತ್ರಕ್ರಿಯೆಗಾಗಿ ಸುಮಾರು 7,000 ಜನರಿಗೆ ಗಂಡಿನ ಶಸ್ತ್ರಚಿಕಿತ್ಸೆ ಮಾಡಿದರು. ಮತ್ತು ಸಮಾಜಮುಖಿ ಕಾರ್ಯದಲ್ಲಿ ಒಂದು ಕರ್ನಾಟಕದಲ್ಲಿ ಏನು ನಡೆದಿರುವ ಎಲ್ಲವೇ ಈಗ ತಾನೇ ಆಲಮಟ್ಟಿ ಜಲಾಶಯ ಆಮೇಲೆ ಪ್ರಚಂಡ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ಏನು ಸಮಾಜಕ್ಕೆ ಶಾಂತಿ ಬದುಕಲಿ, ಸುಖ ಶಾಂತಿ ದೇವರು ಏನು ಹರಕೆಯನ್ನು ಹೊತ್ತು ಬಗೆಯ ಹಿಡಿಮೆಳೆದು ಇವತ್ತಿನ ಈ ಹಾಲಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯರೇ, ನನ್ನ ಅಭಿಮಾನಿ ದೇವರುಗಳೇ, ಕೃಷ್ಣ ಮಲಪ್ರಭೆ ತುಂಬಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅತಿ ಶೀಘ್ರದಲ್ಲಿಯೇ ತುಂಬಿ ಹರಿದು ಎಲ್ಲ ರೈತರ ಮುಖದಲ್ಲಿ ಸಂತಸವನ್ನು ಉಂಟು ಮಾಡಿದಂಥ ಆ ಮಹಾ ಗಂಗಾ ತಾಯಿಗೆ ಎಲ್ಲರ ಪರವಾಗಿ ನಮಸ್ಕಾರ ಸಲ್ಲಿಸ್ತಾರೆ. ಅರ್ಪಣೆ ಮಾಡಬೇಕು ಅಂತ ಹೇಳಿ ವಿಚಾರ ಬಂದಾಗ ನಾನು ನನ್ನ ಜನ ಮರ್ತ್ಬಿಟ್ಟಾರನೋ ಭಾಳ ಸಾಗೈತಿ, ಬರ್ತಾರೋ ಇಲ್ಲೋ ಅಂತಕ್ಕಂಥ ಸಂಶಯದಲ್ಲಿದ್ದೆ. ಆದ್ರೆ ನಾನು ಒಬ್ಬರಿಗೂ ನಾನು ನೇರವಾಗಿ ಫೋನು ಕೂಡ ಮಾಡಿಲ್ಲ. ಯಾಕಂದ್ರೆ ಯಾರ ಇಲ್ಲಿದ್ದಾಗ ಪವಿತ್ರ ಸ್ಥಾನದಲ್ಲಿ ಯಾರನ್ನ ನಾನು ನೇರವಾಗಿ ಯಾರಿಗೂ ಒಂದು ಫೋನು ಕೂಡ ಮಾಡಿಲ್ಲ. ಕೇವಲ ನಮ್ಮ ಆಫೀಸಿಂದ ನಮ್ಮ PAಗಳು ಕಾರ್ಯಕ್ರಮ ಇಟ್ಕೊಂಡಾರ ಅಂತೇಳಿ ಒಂದು ವಾಟ್ಸಪ್ ಹಾಕಿ ಫೋನ್ ಮಾಡಿರ್ಬೇಕು ಅಷ್ಟೇ. ಅದನ್ನೇ ನೋಡಿಕೊಂಡು ನೀವೆಲ್ಲ ಇಷ್ಟು ಜನಸಂಖ್ಯೆಯಲ್ಲಿ ಅಪಾರವಾದಂಥ ಬಂಧು ಬಳಗದಿಂದ ಇವತ್ತು ಸಂಗಮನಾಥನ ಸನ್ನಿಧಿಯಲ್ಲಿ ಇವತ್ತು ಭಾಗಿನವರಿಗೆ ಹರಿಸಲಿಕ್ಕೆ ನೀವು ನನ್ನ ಮೇಲೆ ಅಭಿಮಾನ ಇಟ್ಟು ಒಬ್ಬ ಎಲ್ಲ ಕಾರ್ಯಕರ್ತರು ನೋಡಿದರೆ ನಾನು ಪುಣ್ಯ ಮಾಡೀನಿ ಈ ಕ್ಷೇತ್ರದಲ್ಲಿ ಹುಟ್ಟಿದ್ದು ಅಂತ ಹುರುಪು ತುಂಬಿದ್ರಿ. ನೀವು ಅಡ್ಡಾಡಕತ್ತಿಲ್ಲ, 2 ವರ್ಷ ಆಗೈತಿ, ದಿವಸ ಬರ್ಬೇಕು ನಮ್ಮ ಮನೆಗೆ ಅಂತಕ್ಕಂಥ ಹುರುಪು ನೀವೆಲ್ಲ ತುಂಬಿದ್ರಿ ಇವತ್ತು. ಆ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಆ ಸಂಗಮನಾಥ ಶಕ್ತಿ ಕೊಡಲಿ. ಈ ಕ್ಷೇತ್ರಕ್ಕೆ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಬಡವರಿಗೆ, ಎಲ್ಲ ಉದ್ಯೋಗದಾತರಿಗೆ, ನೇಕಾರರಿಗೆ, ಇವತ್ತೇನು ಈ ಭಾಗದ ಮನೆಗಳ ಹೊಲಗಳ ಕಳೆದುಕೊಂಡು ಸುಮಾರು 38 ಹಳ್ಳಿಗಳಲ್ಲಿ ಏನು ತೊಂದರೆ ಅನುಭವಿಸ್ತಾರೆ ಅವರಿಗೆ ಎಲ್ಲರಿಗೂ ಕೂಡ ಆ ಸಂಗಮನಾಥ ಶಕ್ತಿ ಕೊಟ್ಟರೆ ಮುಂದಿನ ದಿನಮಾನದಲ್ಲಿ ಈ ಪವಿತ್ರ ಸ್ಥಾನದಲ್ಲಿ ನಿಂತು ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಯಾವುದೇ ನನ್ನ ಕುಟುಂಬ ವರ್ಗಕ್ಕೆ ನಾನು ಯಾವುದೇ ಸಂಪೂರ್ಣ ಕುಟುಂಬವನ್ನು ಹೊರತಿಟ್ಟು ಏನು ಸೇರಿದ ಈ ಕುಟುಂಬದ ಮಗನಾಗಿ
ನಮ್ಮ ಪ್ರಾಮಾಣಿಕ ಸೇವೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ತಾವೆಲ್ಲ ಶಾಂತವಾಗಿರ್ಲಿ. ಭಗವಂತ ದಾನ ಒಳ್ಳೆ ಮಳೆ ಬೆಳೆ ಕೊಟ್ಟಿದ್ದಾನ, ಮುಂದಿನ ದಿನಮಾನದಲ್ಲಿ ಒಳ್ಳೇದಾಗುತ್ತಂತ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಬಂದಿದ್ದೀರಿ. ಪ್ರಸಾದ ತೆಗೆದುಕೊಂಡು ಶಾಂತವಾಗಿ ಹೋಗಿದೆ. ಸ್ವಲ್ಪ ದಿವಸ ಈ ಕ್ಷೇತ್ರದಲ್ಲಿ ಶಾಂತವಾಗಿರ್ರಿ, ಸೂಕ್ಷ್ಮವಾಗಿ ಹೇಳಿರಿ, ಶಾಂತವಾಗಿರ್ರಿ. ಮುಂದೆಲ್ಲ ಒಳ್ಳೇದಾಗ್ತದಂತ ಈ ಸಂದರ್ಭದಲ್ಲಿ ಹೇಳಿ ಮಾಡ್ತೀನಿ. ಅಭಿಪ್ರಾಯದ ಮುಂದೆ ತೀರ್ಮಾನ ತಗೊಂತೀನಿ ಸ್ವಲ್ಪ ದಿವಸದಲ್ಲಿ. ಸರ್, ಬರುವ ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಜರುಗ್ತೈತೆ. ಅದ್ರಾಗ ಎಷ್ಟು ಅಭ್ಯರ್ಥಿಗಳಿಗೆ ಹಾಕ್ಬೇಕು ಅನ್ನೋದು ಎಲ್ಲ ಮುನ್ಸಿಪಾಲಿಟಿ ಎಲ್ಲ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವತ್ತಿನ ಅಭಿಪ್ರಾಯ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ತೀರ್ಮಾನ ತಗೋತೀನಿ. ಸ್ಪರ್ಧಿಸದ ಖಚಿತ. ಯಾರು ಪಕ್ಷ ಸೇರುವಂತ ಏನೋ ಐತೆ ಸರ್? ಅವ್ರ ಮುಂದೆ ಪಕ್ಷ ಸೇರೋದ್ರಿ ಸರ್? ಸೇರ್ತಾರೆ. ಯಾರ ಪಕ್ಷ? ಅಜ್ಜಾರೆ, ಯಾವ ಪಕ್ಷ ಎಲ್ಲರೂ ಊಟ ಮಾಡೋರಿ ದಯವಿಟ್ಟು ಎಲ್ಲರೂ ಕೂಡ ಎಲ್ಲಿ ಹತ್ರ ಸರ್ ಎಲ್ಲೇ ಪಾರ್ಟಿಯಿಂದ ಎರಡು ಮಾತು ಮಾತಾಡ್ಬೇಕಂತ ಒಂದು ವಿನಂತಿ ಕೇಳ್ತಾ ಇದ್ದೀವಿ.